ಸುಂದರ ದೈತ್ಯನ ಬಂದಿ ಭಾಗ 14. ಕೊನೆಗೂ ಆಸ್ಪತ್ರೆಯಿಂದ DNA ವರದಿ ಬರುವ ದಿನ ಹತ್ತಿರವಾಗ್ತಾನೆ ಬಂತು. ಮನೆಯಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಹೆಚ್ಚಾಗಿತ್ತು. ಮನೆಯ ಪ್ರತಿಯೊಬ್ಬ ಸದಸ್ಯರು ಹಾಲ್ನಲ್ಲಿ ಮೌನವಾಗಿ ಕುಳಿತಿದ್ರು. ಎಲ್ಲರ ಕಣ್ಣುಗಳು ಬಾಗಿಲಿನ ಮೇಲಿದ್ವು. ಇದು ಕೇವಲ ಒಂದು ವರದಿಯಲ್ಲ, ಮಾಯಾಳ ಭವಿಷ್ಯ ಮತ್ತು ಆದಿತ್ಯನ ಅಸ್ತಿತ್ವದ ತೀರ್ಪೇ ಆಗಿತ್ತು. ಆದಿತ್ಯ ಆತಂಕದಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ. ನಿತಿನ್ ಮಾತ್ರ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಸೇಬನ್ನ ತಿನ್ನುತ್ತಾ ಅಸಡ್ಡೆಯಿಂದ ನಗ್ತಾ ಇದ್ದ. ಅವನ ಈ ಶಾಂತತೆ ಆದಿತ್ಯನನ್ನ ಇನ್ನಷ್ಟು ಕೆರಳಿಸ್ತಿತ್ತು. ಅಷ್ಟರಲ್ಲಿ ಆಸ್ಪತ್ರೆಯ ಅಟೆಂಡರ್ ಬಂದು ಆ ಕವರನ್ನ ಅಜಾರದ ಮೇಜಿನ ಮೇಲಿಟ್ಟು ಹೋದ. ಮಾಯಾ ನಡುಗುವ ಕೈಗಳಿಂದ ಆ ಕವರನ್ನು ನೋಡಿದ್ಲು. ಅವಳಿಗೆ ಅದನ್ನು ತೆರೆಯುವ ಧೈರ್ಯ ಇರಲಿಲ್ಲ. ಶ್ರುತಿ ಮೆಲ್ಲನೆ ಮುಂದೆ ಬಂದು, ನಾನೇ ಇದನ್ನು ಓದ್ತೇನೆ ಎಂದ್ಲು. ಯಾರಿಗೂ ತಿಳಿಯದ ವಿಷಯವೇನೆಂದರೆ, ಶ್ರುತಿ ಈಗಾಗಲೇ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ ಜೊತೆ ಸೇರಿ ವರದಿಯನ್ನು ಅದ್ಲು ಬದಲು ಮಾಡಿದ್ಲು. ಅವಳಿಗೆ ಬೇಕಾಗಿದ್ದು ಆದಿತ್ಯ ಮತ್ತು ನಿತಿನ್ ನಡುವೆ ಕಿಚ್ಚು ಹಚ್ಚುವುದು. ಶ್ರುತಿ ಕವರ್ ಅರಿದು ವರದಿಯನ್ನು ಓದಲು ಶುರು ಮಾಡಿದ್ಲು. ಅವಳ ಮುಖವನ್ನು ನಾಟಕೀಯವಾಗಿ ಆಘಾತದ ಭಾವನೆಯಲ್ಲಿ ಮೂಡಿಸ್ಕೊಂಡ್ಳು. ಏನಿದೆ ಇದರಲ್ಲಿ, ಬೇಗ ಹೇಳು ಶ್ರುತಿ ಎಂದು ಆದಿತ್ಯ ಕೂಗಿದ್ದ. ಶ್ರುತಿ ಬಡಾಯಿಸುತ್ತಾ ಹೇಳಿದ್ಲು, ಆದಿ, ಇದರಲ್ಲಿ ನಿತಿನ್ ಮತ್ತು ಆದಿತ್ಯ ಇಬ್ಬರದು DNA 99% ಒಂದೇ ಆಗಿ ಎಂದು ಬಂದಿದೆ. ಆದರೆ ಇಬ್ಬರು ಅವಳಿ ಸಹೋದರರು ಎನ್ನುವುದು ಖಚಿತವಾಗಿದೆ. ಆದರೆ ಅವಳ ಮಾತು ನಿಲ್ಲಿಸಿದ್ಲು. ಆದರೆ ಏನು? ಮಾಯಾಳ ಮಗುವಿನ ಬಗ್ಗೆ ಏನು ಬಂದಿದೆ ಎಂದು ಮೇಘನ ಕೇಳಿದ್ಲು. ಶ್ರುತಿ ವರದಿ 2ನೇ ಪುಟವನ್ನು ತೋರಿಸುತ್ತಾ ಹೇಳಿದ್ಲು. ಗರ್ಭದಲ್ಲಿರುವ ಮಗುವಿನ DNA ನಿತಿನ್ನ DNAಗೆ ಹೆಚ್ಚು ಹೊಂದಿಕೆ ಆಗ್ತಿದೆ. ಈ ಮಾತು ಕೇಳಿದ ತಕ್ಷಣ ಮಾಯಾ ಗರ್ಜಿಸಿ ಕೆಳಗೆ ಬಿದ್ಲು. ಆದಿತ್ಯನಿಗೆ ತಲೆ ಮೇಲೆ ಸಿಡಿಲು ಬಡ್ದಂಗಾಯ್ತು. ಇದು ಸುಳ್ಳು, ಇದು ಸಾಧ್ಯವೇ ಇಲ್ಲ ಎಂದು ಆದಿತ್ಯ ವರದಿಯನ್ನು ಕಿತ್ಕೊಂಡು ನೋಡ್ತಾನೆ. ಆದರೆ ಕಾಗದದ ಮೇಲಿದ್ದ ಅಕ್ಷರಗಳು ಅವನ ಬದುಕನ್ನೇ ಅಣಕಿಸುವಂತೆ ಇತ್ತು. ನಿತಿನ್ ಎದ್ದು ನಿಂತು ಚಪ್ಪಾಳೆ ತಟ್ತಾನೆ. ನೋಡಿದೆಯಾ ಆದಿತ್ಯ, ದೇವರು ಕೂಡ ನನ್ನ ಪರವಾಗಿ ಇದ್ದಾನೆ. ಈಗಲಾದರೂ ಒಪ್ಪಿಕೊಬಿಡು. ಈ ಮನೆ, ಈ ಆಸ್ತಿ ಮತ್ತು ಈ ವಾರಸುದಾರ ಎಲ್ಲವೂ ನನ್ನದು. ಸುಜಾತ ಕಣ್ಣು ಮುಚ್ಚಿ ಗೋಡೆಗೆ ಹೊರಕೊಂಡ್ರು. ಮೇಘನಾಳಿಗೆ ಮಾತ್ರ ಶ್ರುತಿಯ ಮುಖದಲ್ಲಿದ್ದಂತಹ ಒಂದು ಸಣ್ಣ ನಗೆ ಅನುಮಾನದ ಕಿಡಿಯನ್ನು ಹೊತ್ತಿಸುತ್ತೆ. ಸುಲಭವಾಗಿ ಸತ್ಯವನ್ನು ಹೇಳುವವಳಲ್ಲ. ಈ ವರದಿಯಲ್ಲಿ ಯಾವುದೋ ಮೋಸ ಖಂಡಿತ ನಡೆದಿದೆ ಎಂದು ಮೇಘನಾಳ ಮನಸ್ಸು ಪಿಸುಗುಡ್ತಾ ಇತ್ತು. ಅಪಮಾನ ತಾಳಲಾರದೆ ಮಾಯಾ ಎದ್ದು ತನ್ನ ಕೋಣೆಯ ಕಡೆಗೆ ಹೋಗುತ್ತಾಳೆ. ಅವಳ ಹಿಂದೆ ಹೋದ ಆದಿತ್ಯನನ್ನ ನಿತಿನ್ ತಡಿತಾನೆ. ಇನ್ನು ಮುಂದೆ ಅವಳು ನನ್ನವಳು ಆದಿತ್ಯ. ಅವಳು ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮನೆಯ ಹಿರಿಯ ವಾರಸುದಾರ. ಇಂದಿನಿಂದ ನೀನು ಈ ಮನೆಯಲ್ಲಿ ಕೇವಲ ಅತಿಥಿ ಅಷ್ಟೇ ಅಂತ ಹೇಳಿ ಗರ್ಜಿಸ್ತಾನೆ. ಮೇಘನ ಮೆಲ್ಲನೆ ಆ ಕೆಳಗೆ ಬಿದ್ದಿದ್ದಂಥ ಕವರನ್ನು ಎತ್ಕೊಂಡ್ಳು. ಅದರ ಮೇಲೆ ಆಸ್ಪತ್ರೆಯ ಸೀಲ್ ಸ್ವಲ್ಪ ವಿಚಿತ್ರವಾಗಿರುವುದನ್ನು ಅವಳು ಗಮನಿಸಿದ್ಲು. ಕಥೆಯ ಅಸಲಿ ಆಟ ಈಗ ಮೇಘನಾಳ ಕೈಗೆ ಸಿಕ್ಕಿತ್ತು. ಮನೆಯ ಅಜಾರದಲ್ಲಿ ನಿತಿನ್ನ ಅಟ್ಟಹಾಸ ಮತ್ತು ಆದಿತ್ಯನ ಆಕ್ರೋಶದ ನಡುವೆ ಮೇಘನ ಮಾತ್ರ ನಿಶ್ಶಬ್ದವಾಗಿ ನಿಂತಿದ್ಲು. ಅವಳ ಕಣ್ಣುಗಳು ಆ ಕಾಗದದ ಮೇಲಿರುವಂತಹ ಆಸ್ಪತ್ರೆಯ ಲೋಗೋ ಮತ್ತು ಸೀಲನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ವು. ಶ್ರುತಿ ಇಷ್ಟು ಆತ್ಮವಿಶ್ವಾಸದಿಂದ ವರದಿಯನ್ನು ಓದಿದ್ದಾಳೆ ಎಂದರೆ ಅದರ ಹಿಂದೆ ಖಂಡಿತ ಏನೋ ದೊಡ್ಡ ಕುತಂತ್ರ ಖಂಡಿತ ಅಡಗಿರುತ್ತೆ ಎಂಬುದು ಮೇಘನಾಳಿಗೆ ಮನವರಿಕೆಯಾಗುತ್ತೆ. ನಿತಿನ್ ತನ್ನ ಕಾವಲುಗಾರರಿಗೆ ಆದೇಶ ನೀಡಿದ್ದ, ಆದಿತ್ಯನ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಮತ್ತು ಬಿಸ್ನೆಸ್ ಫೈಲ್ಗಳು ಈಗಲೇ ನನ್ನ ವಶಕ್ಕೆ ತೆಗೆದುಕೊಳ್ಳಿ. ಅಂದ ಹಾಗೆ ಆದಿತ್ಯ, ನೀನು ಈ ರಾತ್ರಿ ಎಲ್ಲಿ ಮಲಗ್ತೀಯೋ ಗೊತ್ತಿಲ್ಲ, ಆದರೆ ಮಾಯಾಳ ಕೋಣೆಯತ್ತ ಮಾತ್ರ ಸುಳಿಯಬೇಡ. ಆದಿತ್ಯನ ಕೈಗಳು ಮುಷ್ಟಿ ಕಟ್ಟಿದ್ವು. ಅವನಿಗೆ ನಿತಿನನ್ನ ಅಲ್ಲೇ ಕೊಂದು ಬಿಡಬೇಕೆಂಬ ಆಸೆ ಇತ್ತು. ಆದರೆ ಮೇಘನ ಮೆಲ್ಲನೆ ಅವನ ಹತ್ರ ಬಂದು ಅವನ ಕೈಯಿಂದ ಹೊತ್ತಿ ಹಿಡಿದು, ಸಮಾಧಾನವಾಗಿರಿ ಆದಿತ್ಯ, ರೋಷಕ್ಕಿಂತ ಈಗ ಯೋಚನೆ ಮುಖ್ಯ. ಯಾವುದು ಇನ್ನೂ ಮುಗ್ದಿಲ್ಲ ಅಂತ ಹೇಳಿ ಪಿಸುಗುಟ್ಟಿದ್ದ. ಮಾಯಾ ತನ್ನ ಕೋಣೆಯ ಬಾಗಿಲನ್ನು ಹಾಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಅವಳಿಗೆ ಈ ಸಮಾಜ, ಈ ಮನೆ, ತನ್ನ ಅಸ್ತಿತ್ವದ ಮೇಲೆ ಒಂದು ರೀತಿಯ ಅಸಹ್ಯ ಮೂಡ್ತಾ ಇದೆ. ಮೇಘನ ಮೆಲ್ಲನೆ ಶ್ರುತಿಯ ರೂಮಿನ ಕಡೆ ಹೋದ್ಲು. ಶ್ರುತಿ ತನ್ನ ಫೋನಲ್ಲಿ ಯಾರೊಂದಿಗೂ ಮಾತನಾಡುತ್ತಾ ನಗ್ತಾ ಇದ್ಲು. ಕೆಲಸ ಮುಗೀತು, ಆದಿತ್ಯ ಈಗ ಪೂರ್ತಿ ಹತಾಶನಾಗಿದ್ದಾನೆ. ಆ ರಿಪೋರ್ಟು ಇನ್ನು ಯಾರೂ ಚೆಕ್ ಮಾಡದಂತೆ ನೋಡ್ಕೊ ಅಂತ ಇದ್ಲು. ಅವಳು ಮೇಘನ ಬಂದದ್ದನ್ನು ಗಮನಿಸಿ ತಕ್ಷಣ ಫೋನ್ ಕಟ್ ಮಾಡಿ ಅಂದ್ಲು, ಏನು ಮೇಘನ, ನಿನ್ನ ಪ್ರೀತಿಯ ಆದಿತ್ಯ ಈಗ ಸಂಪೂರ್ಣವಾಗಿ ಬೀದಿಗೆ ಬರುವಂಥ ಸ್ಥಿತಿಯಲ್ಲಿದ್ದಾನೆ. ನಿನಗೇನು ಅನಿಸ್ತದೆ? ಶ್ರುತಿ ವ್ಯಂಗ್ಯವಾಗಿ ಹೇಳಿದ್ಲು. ಮೇಘನ ಮುಗುಳ್ನಕ್ಕು ಹಿಡಿದು, ಸತ್ಯವನ್ನು ಮುಚ್ಚಿಡುವುದು ಕೈಯಲ್ಲಿ ಕೆಂಡವನ್ನು ಹಿಡಿದಂತೆ. ಆದರೂ ಹೇಳು, ಈ ಆಸ್ಪತ್ರೆ ಟೆಕ್ನಿಷಿಯನ್ ನೀನು ಎಷ್ಟು ಹಣ ಕೊಟ್ಟಿದ್ದೀಯಾ? ಆ ಮುಖದ ಒಂದು ಮಾತಿನಿಂದ ಶ್ರುತಿಯ ಮುಖದ ಬಣ್ಣನೇ ಬದಲಾಯಿತು. ಏನು ಈ ರೀತಿ ಅಸಂಬದ್ಧವಾಗಿ ಮಾತಾಡ್ತಿದೆಯಲ್ಲ? ಅದು ಎಲ್ಲರ ಬದಿಯಲ್ಲಿ ರಿಪೋರ್ಟ್ ಬಂದಿದೆಯಲ್ಲ? ನೋಡೋಣ ಶ್ರುತಿ, ನಾನು ಈಗಲೇ ಆಸ್ಪತ್ರೆಗೆ ಹೋಗ್ತಿದ್ದೀನಿ. ರಿಪೋರ್ಟ್ ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗುತ್ತೆ. ಕಾಪಿಯನ್ನು ಪತ್ತೆ ಹಚ್ಚದೆ ನಾನು ಸುಮ್ಮನೆ ಇರೋದಿಲ್ಲ ಎಂದ ಮೇಘನ ಅಲ್ಲಿಂದ ಹೊರಟಳು.
ಮೇಘನ ರಹಸ್ಯವಾಗಿ ತನ್ನ ಅಳಿಯ ಗೆಳೆಯ ವೃತ್ತಿಯಲ್ಲಿ ಪತ್ತೇದಾರನಾಗಿರುವ ಕಿರಣ್ನ ಕರೆ ಮಾಡಿದ್ಲು. ಕಿರಣನಿಗೆ ಈ ಕ್ಷಣವೇ ಆದಿತ್ಯ ಮತ್ತು ನಿತಿನ್ ಹುಟ್ಟಿದ ಆಸ್ಪತ್ರೆಯ ಹಳೆಯ ದಾಖಲೆಗಳು ಮತ್ತು ಇಂದಿನ DNA ರಿಪೋರ್ಟ್ನ ಸತ್ಯಾಸತ್ಯತೆ ಬೇಕು. ಇದಕ್ಕೆ ಯಾರ ಕೈವಾಡ ಇದೆ ಅಂತ ಪತ್ತೆ ಹಚ್ಚುಂದ್ಲು. ಅತ್ತ ಆದಿತ್ಯ ತನ್ನ ಕೋಣೆಯಲ್ಲಿ ಕುಳಿತು ಮೇಜಿನ ಮೇಲಿದ್ದ ಫೋಟೋ ಒಂದನ್ನು ನೋಡ್ತಾ ಇದ್ದಾನೆ. ಅದು ಅವನು ಮತ್ತು ನಿತಿನ್ ಒಟ್ಟಿಗೆ ಇರುವುದಲ್ಲ, ಬದಲಾಗಿ ಅವನ ತಂದೆ ಒಬ್ಬ ಅಪರಿಚಿತ ಹೆಣ್ಣು ಮಗಳ ಜೊತೆ ನಿಂತಿರುವ ಹಳೆಯ ಫೋಟೋ. ನಿತಿನ್ ಹಿಂದೆ ಕೇವಲ ಆಸ್ತಿ ಹಸಿವಿಲ್ಲ, ಆದರೆ ಹಿಂದೆ ಇನ್ಯಾರೋ ದೊಡ್ಡ ಕೈವಾಡ ಇದೆ ಅಂತ ಆದಿತ್ಯನಿಗೂ ಅನ್ನಿಸ್ತು. ರಾತ್ರಿ 12 ಗಂಟೆಯಾಗಿತ್ತು. ಇಡೀ ಮನೆ ನಿಶ್ಶಬ್ದವಾಗಿತ್ತು. ಮಾಯಾ ತನ್ನ ಕಿಟಕಿಯನ್ನು ತೆರೆದು ಕೆಳಗೆ ನೋಡ್ತಾಳೆ. ಅವಳ ಕಣ್ಣುಗಳಲ್ಲಿ ಒಂದು ನಿರ್ಧಾರ ಇತ್ತು. ಅವಳು ತನ್ನ ಬ್ಯಾಗ್ ಪ್ಯಾಕ್ ಮಾಡಿ ಯಾರಿಗೂ ತಿಳಿಯದಂತೆ ಹಿತ್ತಿಲ ಬಾಗಿಲಿನಿಂದ ಹೊರ ಹೋಗೋಕೆ ಸಿದ್ಧವಾಗಿ ಅವಣಿಸ್ತಾ ಇದ್ಲು. ಆದರೆ ಮಾಯಾಳ ಎದೆ ಬಡಿತ ಜೋರಾಗಿ ಇತ್ತು. ಕತ್ತಲೆಯಲ್ಲಿ ನಿಂತಿದ್ದ ಆಕೃತಿ ಸಿಗರೇಟಿನ ಕೆಂಪು ಕಿಡಿ ಮಾತ್ರ ಮಂದವಾಗಿ ಉರಿತಾ ಇತ್ತು. ಆದರೆ ಅವಳು ಹೆಜ್ಜೆಯನ್ನು ಹಿಂದಕ್ಕೆ ಇಡಲು ಪ್ರಯತ್ನಿಸಿದ್ಲು. ಆದರೆ ಅಷ್ಟರಲ್ಲಿ ಆ ವ್ಯಕ್ತಿ ಮೆಲ್ಲನೆ ತಿರುಗಿದ್ದ. ಮಂದ ಬೆಳಕಿನಲ್ಲಿ ಅವನ ಮುಖ ಕಂಡು ಮಾಯಾ ಅಕ್ಷರಶಃ ಬಿಗಿ ಹಿಡಿದ್ಲು ಉಸಿರನ್ನ. ಅವನು ಅಕ್ಷರಶಃ ಆದಿತ್ಯನಂತೆ ಇದ್ದನು, ಆದರೆ ಅವನ ನೋಟದಲ್ಲಿ ಪ್ರೀತಿಯ ಬದಲಾಗಿ ಕ್ರೌರ್ಯವಿತ್ತು. ಎಲ್ಲಿಗೆ ಹೊರಟೆ ಮಾಯಾ ಅಂದ ಹಾಗೆ, ಈ ಸಮಯದಲ್ಲಿ ಗರ್ಭಿಣಿ ಹೆಣ್ಣು ಮಕ್ಕಳು ಹೊರಗೆ ಹೋಗುವುದು ಸುರಕ್ಷಿತವಲ್ಲ ಅಂದನು ಆ ವ್ಯಕ್ತಿ. ಅವನ ಧ್ವನಿ ನಿತಿನ್ದಾಗಿತ್ತು. ಮಾಯಾ ನಡುಗುತ್ತಾ, ನನ್ನನ್ನು ಬಿಟ್ಬಿಡು ನಿತಿನ್, ನಿನ್ನ ಈ ದ್ವೇಷದ ಆಟದಲ್ಲಿ ನಾನು ತಾಳವಾಗಕ್ಕೆ ನಿಜವಾಗ್ಲೂ ಇಷ್ಟಪಡೋದೇ ಇಲ್ಲ ಅಂತ ಹೇಳ್ತಾಳೆ. ಈ ಮನೆ, ಈ ಆಸ್ತಿ ಎಲ್ಲವನ್ನ ನೀನೇ ಇಟ್ಕೋ, ನನ್ನನ್ನು ಮಾತ್ರ ಸುಮ್ಮನೆ ಬಿಟ್ಟುಬಿಡು ಅಂತ ಬೇಡ್ಕೊಂಡ್ಳು. ನಿತಿನ್ ಸಿಗರೇಟನ್ನು ಕೆಳಗೆ ಹಾಕಿ, ಏನು ಹೇಳ್ತಿದ್ಯಾ? ಬಿಟ್ಟು ಬಿಡಲು ನಾನೇ ನಿನ್ನನ್ನು ಇಲ್ಲಿ ಕರೆತಂದಿಲ್ಲ ಮಾಯಾ. ನೀನು ಈ ಮನೆಯ ವಾರಸುದಾರನನ್ನು ಹೊತ್ತಿದೀಯಾ. ಆ ಮಗು ಹುಟ್ಟುವವರೆಗೂ ನೀನನ್ನು ಸೆರೆಯಾಳು, ಅದು ನಿನ್ನ ಶಿಕ್ಷೆ ಎನ್ನುತ್ತಾ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡ. ಒಳಗೆ ಎಳೆದೊಯ್ದಾಯ್ತ. ಮೇಘನ ಆಸ್ಪತ್ರೆಯ ಪಾರ್ಕಿಂಗ್ ಲಾಟ್ನಲ್ಲಿ ಕಿರಣ್ಣನ್ನು ಭೇಟಿಯಾದ್ಲು. ಕಿರಣ್ ತನ್ನ ಲ್ಯಾಪ್ಟಾಪ್ನ ಕೆಲವು ಫೈಲ್ಗಳನ್ನು ತೋರಿಸ್ತಾ ಇದ್ದಾನೆ. ಮೇಘನ, ನೀನು ಅಂದ್ಕೊಂಡಿದ್ದು ಸರಿ ಇದೆ. ಇವತ್ತು ಬಹುಶಃ 100% ಶೋರ್ ಎಲ್ಲವೂ ಕೂಡ ಬದಲಾಗಿದೆ, ನಕಲಿಯಾಗಿದ್ದು ಅಸಲಿ ರಿಪೋರ್ಟ್ನ ಡಿಜಿಟಲ್ ಕಾಪಿಯಲ್ಲಿ ನೋಡು ಅಂತ ಹೇಳಿದ ಕಿರಣ್. ಮೇಘನ ಆತರದಿಂದ ಸ್ಕ್ರೀನ್ ಕಡೆಗೆ ನೋಡಿದ್ಲು. ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು. ಏನು, ಇದರಲ್ಲಿ ಮಾಯಾಳ ಮಗುವಿನ ತಂದೆ ಆದಿತ್ಯ ಎಂದಿದೆಯಲ್ಲ. ಹಾಗಾದರೆ ಶ್ರುತಿ ಮಾಡಿದ್ದು ಕೇವಲ ವರದಿ ಬದಲಿಸುವುದಲ್ಲ, ಅವಳು ಆದಿತ್ಯನ ಹೆಸರನ್ನೇ ಅಳಿಸಿ ನಿತಿನ್ ಹೆಸರನ್ನು ಸೇರಿಸಿದ್ದಾಳೆ. ಅಷ್ಟೇ ಅಲ್ಲ ಮೇಘನ, ಕಿರಣ್ ಕಂಠ ಗಂಭೀರವಾಯಿತು. ತಾನು ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಇನ್ನೊಂದು ವಿಷಯ ತಿಳಿದು ಬರುತ್ತೆ. ಆದಿತ್ಯ ಮತ್ತು ನಿತಿನ್ ಕೇವಲ ಒಂದು ತಂದೆಯ ಮಕ್ಕಳಲ್ಲ, ಅವರು ಒಬ್ಬ ಶಕ್ತಿಶಾಲಿ ವ್ಯಕ್ತಿಯ ವಿರುದ್ಧ ಹುಟ್ಟಿದ ಒಳಸಂಚಿನ ಫಲವಾಗಿ ಬೇರ್ಪಟ್ಟವರು. ನಿತಿನನ್ನು ಅನಾಥಾಶ್ರಮಕ್ಕೆ ಹಾಕಿದ ಸುಜಾತ ಒಬ್ಬರೇ ಅಲ್ಲ, ಅದರ ಹಿಂದೆ ಈಗಿನ ಪೊಲೀಸ್ ಕಮಿಷನರ್ ಕೈವಾಡವೂ ಇದೆ. ಈ ಮಾಹಿತಿ ಮೇಘನಾಳ ತಲೆಯನ್ನು ಸೊಂಟರಗಾಳಿಬ್ಬಿಸಿತು. ಇದು ಕೇವಲ ಕೌಟುಂಬಿಕ ಜಗಳವಲ್ಲ, ಇದೊಂದು ದೊಡ್ಡ ರಾಜಕೀಯ ಅನ್ನೋದು ಅಪರಾಧದ ಜಾಲ ಎಂದು ಅವಳಿಗೆ ಅರಿವಾಗಿತ್ತು. ಅದೇ ಸಮಯದಲ್ಲಿ ಆದಿತ್ಯ ತನ್ನ ತಂದೆಯ ಹಳೆಯ ಲಾಕರನ್ನು ತೆಗೆಯೋಕೆ ಬಹಳ ಪ್ರಯತ್ನ ಪಡ್ತಾನೆ. ಅವನು ಲಾಕರ್ನ ಸಂಕೇತವನ್ನು, ಪಾಸ್ವರ್ಡನ್ನು ಒತ್ತಾಗ ಅದು ತಿರಲಿಲ್ಲ. ಅಚಾನಕ್ಕಾಗಿ ಅವನಿಗೆ ಮೇಘನಾಳ ಎದೆಯ ಮೇಲಿರುವ ಹತ್ಯೆಯ ನೆನಪು ಆಗುತ್ತೆ. ಅವನು ಅದರ ಚಿತ್ರವನ್ನು ನೆನಪಿಟ್ಕೊಂಡು ಆ ಅಕ್ಷರವನ್ನು ಲಾಕರಲ್ಲಿ ಒತ್ತಾನೆ. ಕ್ಲಿಕ್ ಎಂಬ ಶಬ್ದ ಲಾಕರ್ನಿಂದ ತೆರೀತು. ಅದರೊಳಗೆ ಒಂದು ಕೆಂಪು ಬಣ್ಣದ ಡೈರಿ ಇತ್ತು. ಒಂದು ಹಳೆಯ ಗನ್ನಿತ್ತು. ಡೈರಿಯ ಮೊದಲ ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು: ನನ್ನ 2 ಗಂಡು ಮಕ್ಕಳಿಗೆ ಸಾಮ್ರಾಜ್ಯ ಸೇರಬೇಕು, ಅದರ ರಕ್ಷಕ ಯಾರು, ಭಕ್ಷಕ ಯಾರು ಎಂಬುದೇ ಕಾಲವೇ ನಿರ್ಧರಿಸಬೇಕು ಅಂತ. ಆದಿತ್ಯನ ಕಣ್ಣುಗಳಲ್ಲಿ ಈಗ ಹಳೆಯ ವಿಕ್ರಮ್ ಮತ್ತು ರಾಕ್ಷಸನ ಕಳೆ ಮರಳುತ್ತಾ ಇತ್ತು. ಅವನು ಗನ್ ಎತ್ಕೊಂಡು ಲೋಡ ಮಾಡಿದ. ನಿತಿನ್, ನಿನ್ನ ಈ ಆಟ ಶುರು ಮಾಡಿದೀಯಾ, ಆದರೆ ಅದನ್ನು ಮುಗಿಸೋದು ಖಂಡಿತ ನಾನೇ ಅಂತ ಹೇಳ್ಬಿಟ್ಟು ಗರ್ಜಿಸ್ತಾನೆ. ಆದಿತ್ಯನ ಕೈಯಲ್ಲಿದ್ದ ಕೆಂಪು ಡೈರಿಯ ಪುಟಗಳು ಹಳದಿಯಾಗಿದ್ವು, ಆದರೆ ಅದರಲ್ಲಿ ಅಕ್ಷರಗಳು ರಕ್ತದಂತೆ ಕೆಂಪಾಗೇ ಇದ್ವು. ಅವನು ಧಾವಂತದಿಂದ ಪುಟಗಳನ್ನು ತಿರುಗಿಸ್ತಾನೆ. ಅಲ್ಲಿ ಅವನ ತಂದೆ ಅನೌರ್ ರಾಣಾ ಬರೆದಂತಹ ಸತ್ಯಗಳು ಅವನನ್ನು ಬೆಚ್ಚಿ ಬೀಳಿಸ್ತವೆ. ಸುಜಾತಳಿಗೆ ತಿಳಿಯದಂತೆ ನಾನು ಮತ್ತೊಂದು ಸಂಚಿಕೆ ಬಲಿಯಾಗಿದ್ದೆ. ನಿತಿನ್ ಮತ್ತು ಆದಿತ್ಯ ಕೇವಲ ಸಹೋದರರಲ್ಲ, ಅವರು ಈ ರಾಜ್ಯದ ಅತಿದೊಡ್ಡ ಆಸ್ತಿ, ಸಾಮ್ರಾಜ್ಯದ 2 ಕೀಲಿಗಳು. ನಿತಿನನ್ನು ಅನಾಥಾಶ್ರಮಕ್ಕೆ ಕಳುಹಿಸುವುದು ಸುಜಾತಳ ಸ್ವಾರ್ಥವಲ್ಲ, ಬದಲಾಗಿ ಅವನ ಪ್ರಾಣ ಉಳಿಸಲು ನಾನು ಮಾಡಿದ ನಾಟಕ. ಸುಜಾತಳನ್ನು ದೂಷಿಸಬೇಡಿ, ಅವಳು ಕೇವಲ ನನ್ನ ಆದೇಶ ಪಾಲಿಸಿದ್ಲು. ಆದಿತ್ಯನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಇಷ್ಟು ದಿನ ತಾನು ತನ್ನ ತಾಯಿಯನ್ನು ತಪ್ಪು ತಿಳಿದಿದ್ದೆ ಎಂದು ಅವನಿಗೆ ಅರಿವಾಯಿತು. ಆದರೆ ಡೈರಿಯ ಕೊನೆಯ ಪುಟದಲ್ಲಿನ ಸಾಲು ಅವನನ್ನು ಎಚ್ಚರಿಸಿತು. ಒಂದು ವೇಳೆ ನಿತಿನ್ ಮರಳಿದರೆ ಅವನ ಹಿಂದೆ ದ ಪ್ಯಾಟಮ್ ಎಂಬ ಸಂಘಟನೆ ಇರ್ತದೆ. ಅವನು ಪ್ರೀತಿಗಾಗಿ ಬರಲಾರ, ಕೇವಲ ನಾಶಕ್ಕಾಗಿ ಬರ್ತಾನೆ. ಅತ್ತ ಹಜಾರದಲ್ಲಿ ನಿತಿನ್ ಮಾಯಾಳನ್ನು ಬಲವಂತವಾಗಿ ಕರೆತಂದ.
ಸೋಫಾದ ಮೇಲೆ ಕೂರಿಸ್ತಾನೆ. ನೋಡು ಮಾಯಾ, ಈ ಮನೆಯಲ್ಲಿ ಇಂದಿನಿಂದ ನಾನು ಹೇಳಿದ್ದೆ ಶಾಸನ. ನೀನು ಇಲ್ಲಿಂದ ಹೋಗಲು ಪ್ರಯತ್ನಿಸಿದರೆ ನಿನ್ನ ಮಗುವಿನ ಮುಖ ನೋಡಲು ನೀನು ಬದುಕೇ ಇರುವುದಿಲ್ಲ ಎಂದು ಬೆದರಿಸಿದ್ದ. ಅಷ್ಟರಲ್ಲಿ ಮನೆಯೊಳಗೆ ಓಡಿ ಬಂದಳು. ಅವಳ ಕೈಯಲ್ಲಿ ಅಸಲಿ DNA ರಿಪೋರ್ಟ್ ಕೂಡ ಇತ್ತು. ಅವಳು ನೇರವಾಗಿ ನಿತಿನ್ನ ಎದುರು ಬಂದು ನಿಂತು ಕಿರುಚಿದ್ಲು. ನಿಲ್ಲಿಸು ನಿನ್ನ ಈ ನಾಟಕವನ್ನ ನಿತಿನ್. ನೀನು ಮತ್ತು ಶ್ರುತಿ ಸೇರಿ ಮಾಡಿದ ಮೋಸದ ದಾಖಲೆ ಇಲ್ಲಿದೆ. ಮಾಯಾಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ಆದಿತ್ಯನ ಮಗು. ಈ ರಿಪೋರ್ಟ್ ನೋಡು. ನಿತಿನ್ ಆ ರಿಪೋರ್ಟನ್ನು ಕಿತ್ಕೊಂಡು ಒಮ್ಮೆ ಕಣ್ಣಾಡಿಸ್ತಾನೆ. ಅದನ್ನು ಚೂರು ಚೂರಾಗಿ ಅರಿದು ಗಾಳಿಯಲ್ಲಿ ತೂರ್ತಾನೆ. ವರದಿ? ಯಾವ ವರದಿ ಮೇಘನಾ? ಈ ಮನೆಯಲ್ಲಿ ಈಗ ನಾನೇ ಕಾನೂನು, ನನ್ನದೇ ಶಾಸನ. ಈಗ ಆದ ತುಂಡುಗಳು ನನ್ನನ್ನು ಏನು ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ವಿಕಟಕವಾಗಿ ನಗ್ತಾನೆ. ಆದರೆ ಅವನ ನಗು ಪೂರ್ಣಗೊಳ್ಳುವ ಮೊದಲೇ ಮನೆಯ ಮಹಡಿಯಿಂದ ಒಂದು ಭೀಕರ ಕಿರುಚಾಟ ಕೇಳಿಸ್ತು. ಅದು ಸುಜಾತ ಅವರ ಧ್ವನಿ. ಸುಜಾತ ಒಳಗೆ ಲಾಕ್ ಆಗಿದ್ರು. ಅವರ ಕೋಣೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಆದಿತ್ಯ ಅಲ್ಲಿಗೆ ಬಂದು ತನ್ನ ಭುಜವನ್ನು ಬಾಗಿಲಿಂದ ಜೋರಾಗಿ ಬಡ್ದ. ಒಳಗೆ ಸುಜಾತ ಅವರು ಫ್ಯಾನಿಗೆ ನೇಣು ಹಾಕೊಳ್ಳಲು ಸಿದ್ಧವಾಗಿದ್ರು. ಅವರ ಕಾಲ ಕೆಳಗೆ ಒಂದು ಡೆತ್ ನೋಟ್ ಇತ್ತು. ಅಮ್ಮ ಬೇಡ ಎಂದು ಆದಿತ್ಯ ಕಿರುಚುತ್ತಾ ಅವರನ್ನು ತಡೆದಿದ್ದ. ಸುಜಾತ ಅಳುತ್ತಾ ಆದಿತ್ಯನ ಕಾಲಿಗೆ ಬಿದ್ದರು. ನನ್ನನ್ನು ಕ್ಷಮಿಸಿಬಿಡು ಆದಿ. ನಾನು ನಿಮ್ಮ ತಂದೆಯ ಮಾತಿನಂತೆ ನಿತಿನನ್ನು ದೂರ ಮಾಡಿದೆ. ಆದರೆ ಇಂದು ಆ ಪಾಪವೇ ನಮ್ಮನ್ನು ಸುಡುತ್ತಾ ಇದೆ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ರು. ನಿತಿನ್ ಬಾಗಿಲ ಬಳಿ ನಿಂತು ಇದನ್ನೆಲ್ಲ ಕ್ರೂರವಾಗಿ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ತಾಯಿಯ ಮೇಲಿನ ಪ್ರೀತಿಯಾಗಲಿ ಮಮತೆಯಾಗಲಿ ಕಿಂಚಿತ್ತೂ ಇರಲಿಲ್ಲ. ಎಂಥ ಅದ್ಭುತ ನಾಟಕ ಇದು ಸುಜಾತ ಅವರೇ. ಸಾಯುವ ಮುನ್ನ ಆಸ್ತಿಯ ಪತ್ರಗಳಿಗೆ ಸಹಿ ಹಾಕಿ ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಎಂದು ಹೀಯಾಳಿಸಿದ್ದ. ಆದಿತ್ಯ ನಿಧಾನವಾಗಿ ಎದ್ದು ನಿಂತನು. ಅವನ ಕೈಯಲ್ಲಿ ಲಾಕರ್ನಲ್ಲಿದ್ದ ಹಳೆಯ ಗನ್ ಇತ್ತು. ಅವನು ಅದನ್ನು ನಿತಿನ್ನ ಹಣೆಯ ಗುರಿ ಇಟ್ಟು ಹೇಳ್ತಾನೆ, ಇಷ್ಟು ದಿನ ನಾನು ನಿನ್ನ ಸಹೋದರ ಅಂತ ಹೇಳಿ ಸುಮ್ಮನಿದ್ದೆ. ಆದರೆ ಈಗ ನೀನು ನನ್ನ ತಾಯಿಯ ಜೀವದ ಜೊತೆ ಆಟವಾಡೋಕೆ ಬಂದಿದ್ದೀಯಾ? ಇನ್ನು ಮುಂದೆ ಈ ಮನೆಯಲ್ಲಿ ಕೇವಲ ಒಬ್ಬನೇ ವಿಕ್ರಮ್ ಇರ್ತಾನೆ. ಅದು ಕೇವಲ ನಾನು ಅಷ್ಟೇ. ಕೋಣೆಯ ಕಿಟಕಿಯ ಹೊರಗೆ ಸಿಡಿಲು ಬಡಿತು. ಇಬ್ಬರು ಒಂದೇ ರೀತಿ ಕಾಣುವ ವ್ಯಕ್ತಿಗಳ ನಡುವೆ ಈಗ ರಕ್ತದ ಓಕಳಿ ಶುರುವಾಗುವ ಮುನ್ಸೂಚನೆ ಕೂಡ ಸಿಕ್ತು. ಆದಿತ್ಯನ ಕೈಯಲ್ಲಿದ್ದ ಗನ್ ಲೋಡ್ ಆಗಿತ್ತು. ಅವನ ಬೆರಳು ಟ್ರಿಗರ್ ಮೇಲಿತ್ತು. ನೀತಿ ಅವಕ್ಕಿಯಿಂದ ಆದಿತ್ಯನ ಕಣ್ಣುಗಳನ್ನೇ ನೋಡ್ತಿದ್ದ. ಅವನ ಮುಖದಲ್ಲಿ ಈಗ ಭಯದ ಬದಲು ಒಂದು ವಿಚಿತ್ರವಾದ ಗೆಲುವಿನ ನಗೆ ಇತ್ತು. ಒಡೆ ಆದಿತ್ಯ, ಒಡೆ. ನಿನ್ನ ಸ್ವಂತ ರಕ್ತವನ್ನೇ ಚೆಲ್ಲುವ ಮೂಲಕ ಈ ಕಥೆಯನ್ನು ಮುಗಿಸ್ಬಿಡು. ಆದರೆ ನೆನಪಿಡು, ನಾನು ಸತ್ತರೆ ನಿನಗೆ ಆ ಕೆಂಪು ಡೈರಿಯ 2ನೇ ಭಾಗ ಎಲ್ಲಿದೆ ಎಂದು ಎಂದಿಗೂ ತಿಳಿಯುವುದಿಲ್ಲ ಎಂದು ನಿತಿನ್ ಸವಾಲೆಸ್ತಿದ್ದ. ಆದಿತ್ಯನ ಕೈ ಒಂದು ಕ್ಷಣ ನಡುಗಿತ್ತು. 2ನೇ ಭಾಗವೇ? ಅವನಿಗೆ ತನ್ನ ತಂದೆಯ ಲಾಕರ್ನಲ್ಲಿ ಸಿಕ್ಕಿದ್ದು ಕೇವಲ ಅರ್ಧ ಸತ್ಯ ಮಾತ್ರ ಎಂಬುದು ಈಗ ಅರಿವಾಯಿತು. ಅಷ್ಟರಲ್ಲಿ ಮನೆಯ ಕೆಳ ಮಹಡಿಯಲ್ಲಿ ಗಾಜು ಹೊಡೆಯುವ ಶಬ್ದ ಕೇಳಿಸ್ತು. ಕಪ್ಪು ಬಟ್ಟೆ ಧರಿಸಿದ್ದ, ಮುಖವಾಡ ಧರಿಸಿದ್ದ 4 ವ್ಯಕ್ತಿಗಳ ಕೈಯಲ್ಲಿ ಅತ್ಯಾಧುನಿಕ ಆಯುಧಗಳು ಹಿಡಿದು ಒಳಗೆ ನುಗ್ಗಿದ್ರು. ಅವರು ಯಾರೂ ಸಂಶಯ ಬರದಂತೆ ಮನೆಯ ಭದ್ರತೆ ಸಿಬ್ಬಂದಿಯನ್ನು ಈಗಾಗಲೇ ನಿಷ್ಕ್ರಿಯಗೊಳಿಸಿದ್ರು. ಅವರು ಬಂದು ಬಿಟ್ರು ಎಂದು ನಿತಿನ್ ಮುಗುಳ್ನಕ್ಕ. ಫ್ಯಾಂಟಮ್ ಸಂಘಟನೆಯ ಸ್ವಾಗತಕ್ಕೆ ಸಿದ್ಧನಾಗು ಆದಿತ್ಯ. ಮೇಘನಾ ತಕ್ಷಣ ಮಾಯಾಳನ್ನು ಎಳೆದುಕೊಂಡು ಮೂಲೆಗೆ ಸರಿದಿದ್ಲು. ಆ ಮುಖವಾಡಧಾರಿಗಳು ಆದಿತ್ಯನತ್ತ ಗನ್ ಗುರಿ ಮಾಡಿದ್ರು. ಅವರ ನಾಯಕನೆಂದು ತೋರುವ ವ್ಯಕ್ತಿಯ ಮುಂದೆ ಬಂದು ತನ್ನ ಮುಖವಾಡಗಳನ್ನೆಲ್ಲ ತೆಗೆದು ಅದನ್ನು ಕಂಡ ಆದಿತ್ಯನಿಗೆ ಗಾಬರಿಯಾಯಿತು. ಅವನು ಬೇರೆ ಯಾರೂ ಅಲ್ಲ, ಈ ನಗರದ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪ್ರತಾಪ್. ನೀವೇನಿಲ್ಲಿ ಮಾಡ್ತಿದ್ದೀರಿ ಎಂದು ಆದಿತ್ಯ ಕಿರುಚಿದ್ದ. ಸಾರಿ ಆದಿತ್ಯ, ಬಿಸ್ನೆಸ್ ಅಂದಮೇಲೆ ಎಮೋಷನಲ್ಸ್ಗೆಲ್ಲ ಜಾಗ ಇಲ್ಲ. ನಿನ್ನ ತಂದೆ ಬಚ್ಚಿಟ್ಟಿರುವಂತಹ ರಹಸ್ಯ ನಿಧಿ ಆಗಲಿ ಫೈಲ್ಗಳಾಗಲಿ ಖಂಡಿತ ನಮ್ಗೆ ಬೇಕೇ ಬೇಕು. ಅದು ನಿತಿನ್ ಹತ್ರ ಇದೆ. ನಮ್ಗೆ ತಿಳಿದಿದೆ. ಹಾಗಾಗಿ ನಿನ್ನ ಪಾತ್ರ ಇಲ್ಲಿಗೆ ಮುಗೀತು ಅಂತ ಹೇಳಿ ಪ್ರತಾಪ್ ಕ್ರೂರವಾಗಿ ಹೇಳ್ತಾನೆ. ಸುಜಾತ ಅವರು ನಡುಗುತ್ತಾ ಮಂಚದ ಮೇಲೆ ಕುಳಿತಿದ್ರು. ಶ್ರುತಿ ಮತ್ತು ರಶ್ಮಿ ಭಯದಿಂದ ಮೂಲೆಗೆ ಸೇರಿದ್ರು. ಪರಿಸ್ಥಿತಿ ಈಗ ಕೈ ಮೀರಿ ಹೋಗಿತ್ತು. ಮಾಯಾ ಭಯದಿಂದ ಮೇಘನಾಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ್ರು. ಅಷ್ಟರಲ್ಲಿ ಮೇಘನಾ ತನ್ನ ಜೇಬಿನಿಂದ ಒಂದು ಸಣ್ಣ ರಿಮೋಟ್ ತೆಗೆದು ಒತ್ತಿದ್ಲು. ಮರುಕ್ಷಣವೇ ಮನೆಯ ಕಿಟಕಿಗಳಲ್ಲಿದ್ದ ಸ್ಪೀಕರ್ಸ್ಗಳಿಂದ ನೀರಿಗೆ ಬದಲಾಗಿ ದಟ್ಟವಾಗಿ ಹೊಗೆ ಬರಲಾರಂಭಿಸಿತು. ಇದು ಮೇಘನಾ ಮೊದಲೇ ಕಿರಣ್ ಸಹಾಯದಿಂದ ಅಳವಡಿಸಿದಂತಹ ಸ್ಮೋಕ್ ಬಾಂಬ್ ಸಿಸ್ಟಮ್ ಆಗಿತ್ತು. ಇಡೀ ಕೋಣೆ ಹೊಗೆಯಿಂದ ತುಂಬಿ ಹೋಗುತ್ತೆ. ಯಾರೂ ಕಾಣದಂತಾಗಿ ಬೇಗದಿಂದ ಹೊರಡಿ ಎಂದು ಮೇಘನಾ ಆದಿತ್ಯ ಮತ್ತು ಮಾಯಾಳಿಗೆ ಸನ್ನೆ ಮಾಡಿದ್ಲು. ಆದಿತ್ಯ ಮಾಯಾ ಮತ್ತು ಮೇಘನಾಳ ಹಿಡಿದುಕೊಂಡು ಗುಪ್ತ ದಾರಿಯ ಮೂಲಕ ಮನೆಯಿಂದ ಹೊರಬರಲು ಪ್ರಯತ್ನಿಸಿದ್ದ. ಆದರೆ ನಿತಿನ್ ಕತ್ತಲಲ್ಲೇ ಆದಿತ್ಯನ ಕಾಲನ್ನು ಹಿಡಿದು ಕೆಳಗೆ ತಳ್ಳಿದನು. ನೀನು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಆದಿತ್ಯ ಎಂದು ನಿತಿನ್ ಆದಿತ್ಯನ ಮೇಲೆ ಬಿದ್ದಿದ್ದ. ಇಬ್ಬರು ಅವಳಿ ಸಹೋದರರು ಆ ಹೊಗೆಯ ನಡುವೆ ಒಬ್ಬರನ್ನೊಬ್ಬರು ಹೊಡೆದಾಡುತ್ತಾ ಗುದ್ದಾಡುತ್ತಾ ಓಡಾಡತೊಡಗಿದ್ರು.
ಹೊರಗೆ ಪೊಲೀಸ್ ಸೈರನ್ ಶಬ್ದ ಕೇಳಿಸಿದೆ. ಆದರೆ ಅದು ರಕ್ಷಣೆಗೆ ಬಂದ ಪೊಲೀಸರು ಅಥವಾ ಪ್ರತಾಪ್ ತಂಡವೋ ಅಂತ ಯಾರಿಗೂ ತಿಳಿದಿರಲಿಲ್ಲ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಮೆಂಬರ್‌ಶಿಪ್ ತೊಗೊಂಡಿರೋರಿಗೆ ಬೇಗ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಅವ್ರಿಗೆ 24 ಅವರ್ಸ್ ಮುಂಚಿತವಾಗಿ ಅದೇ